ಹಾಡು ಕೇಳ್ತಾ ಇದ್ರೇನೆ ಒಂಥರ ಅಳು ಬರಂಗ್ ಆಗ್ತಾ ಇದೆ. ತುಂಬಾ ಮನಸ್ಸಿಗೆ ತಾಯಿದು ಒಂದು ದೊಡ್ಡ ರೋಲ್ ಇರುತ್ತೆ. ನಮ್ಮಮ್ಮ ಏನೇನ್ ನನ್ಗೆ ಮಾಡಿದಾರೋ ಅದನ್ನೇ ನನ್ ಕಣ್ಮುಂದೆ ಬಂತು. ತಾಯಿ ಸೆಂಟಿಮೆಂಟ್ ಸಾಕ್ಸ್ ಬಂದು ಕನ್ನಡ ಇಂಡಸ್ಟ್ರಿಲಿ ಜಾಸ್ತಿ ಜನ ಆಗಿತ್ತು. ಈ ಭೂಮಿಯಲ್ಲಿ ತಾಯಿ ಅಂದ್ರೆ ಅವ್ರ ತರ ಯಾರು ಬರಲ್ಲ. ಮೃದುಲ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ತಾಯಿ ಸೆಂಟಿಮೆಂಟ್ಸು. ಹಾಡು ಕೇಳ್ತಾ ಇದ್ರೇನೆ ಒಂಥರ ಅಳು ಬರಂಗ್ ಆಗ್ತಾ ಇದೆ. ಯಾಕಂದ್ರೆ ಅಮ್ಮ ಪ್ರೀತಿ ಅಲ್ಲೇ ಕಾಣಿಸ್ತಾ ಇದೆ. ತಾಯಿ ಸೆಂಟಿಮೆಂಟ್ ಸಾಕ್ಸ್ ಬಂದು ಕನ್ನಡ ಇಂಡಸ್ಟ್ರಿಲಿ ಜಾಸ್ತಿ ಜನ ಆಗಿತ್ತು. ಸೊ ಅಂದ್ರೆ ಎಲ್ಲಾನು ಅವರೇ ನೋಡ್ಕೊಂಡಿರ್ತಾರೆ. ಅವ್ರ ಲೈಫ್ ಫುಲ್ಲು ನಮಗೆ ದಾರಿ ಹಾಕ್ಬಿಟ್ಟಿರ್ತಾರೆ. ಚೆನ್ನಾಗಿದೆ. ಫಸ್ಟ್ ಹಾಡೇನೋ ಸೂಪರ್ ಆಗಿದೆ. ನೀವು ಹಾಕಿದ್ರಲ್ಲ ತಾಯಿ ಮಗನ ಸೆಂಟಿಮೆಂಟ್ ಭಾಳ ಚೆನ್ನಾಗಿದೆ. ಏನು ಎಲ್ಲ ಲೈಫಲ್ಲಿ ಎಲ್ಲಾನು ಅವರು ತುಂಬ ಎದುರ್ಕೊಂಡು ಮಕ್ಕಳನ್ನ ಸಾಕ್ತಾರೆ. ಅದು ನಾನು ಈ ಹಾಡಲ್ಲಿ ನೋಡ್ತಾ ಇದ್ರೆ ನಮ್ಮಮ್ಮ ಏನೇನು ನನಗೆ ಮಾಡಿದಾರೋ ಅದನ್ನೇ ನನ್ನ ಕಣ್ಮುಂದೆ ಬಂತು. ಹಾಡು ಕೇಳಿದ್ವಿ, ತುಂಬಾ ಮನಸ್ಸಿಗೆ ಇದಾಗೋ ಹಂಗೆ ಲಿರಿಕ್ಸು ಆಮೇಲೆ ಕಂಪೋಸಿಷನು ಚೆನ್ನಾಗೇ ಇತ್ತು. ತಾಯಿ ಪ್ರೀತಿ ಅಂದ್ರೆ ಯಾರಿಗೂ ಸಿಗಲ್ಲ. ಅದು ತಾಯಿ ಅಂದ್ರೆ ತಾಯಿನೇ ಅಷ್ಟೇ. ಸಾಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳಿ, ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಪೋರ್ಟ್ ಮಾಡಿ. ಈ ಭೂಮಿಯಲ್ಲಿ ತಾಯಿ ಅಂದ್ರೆ ಅವ್ರ ತರ ಯಾರು ಬರಲ್ಲ. ತಂದೆನೂ ಆ ಥರ ನೋಡ್ಕೊಳ್ಳಲ್ಲ. ತಾಯಿ ಪ್ರೀತಿ ಅಂದ್ರೆ ಆತ ಎಲ್ಲ ಅವರು ನಮಗೆ ಎಲ್ಲ ಮಾಡ್ತಾರೆ. ಎಲ್ಲ ಫೇಸ್ ಮಾಡಿ ಎಲ್ಲ ಕಷ್ಟದಲ್ಲಿ ಅವ್ರು ಆಗ್ತಾರೆ ಅಷ್ಟೇ. ಈ ಥರ ಹಾಡು ಆಮೇಲೆ ಈ ಥರ ಫಿಲ್ಮು ಬರಬೇಕು ಸಮಾಜದಲ್ಲಿ, ಒಳ್ಳೆ ಸಂದೇಶ ಕಳಿಸ್ಲಿಕ್ಕೆ. ಯಾಕಂದರೆ ಈಗಿನ ಪರಿಸ್ಥಿತಿ ತುಂಬ ಹದಗೆಟ್ಬಿಟ್ಟಿದೆ. ಸೊ ಈ ಇದೇ ಭೂಮಿಯಲ್ಲಿ ನಮ್ಮನ್ನು ಲವ್ ಕಂಡ್ರೆ ಇನ್ಯಾವುದೂ ಹೆಚ್ಚಲ್ಲ. ಅವರೇ ಜಾಸ್ತಿ ನನಗೆ. ಅವರೇ ನನ್ನ ವರ್ಲ್ಡ್ ಅಷ್ಟೇ. ಅವರೇ ನನ್ನ ಇನ್ಸ್ಪಿರೇಷನ್ನು ಅಷ್ಟೇ. ಆಲ್ ದ ಬೆಸ್ಟ್ ಮೃದುಲ. ಆಲ್ ದ ಬೆಸ್ಟ್.